ಮದುವೆಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿನ ನೋಡಿದೀವಿ. ಆದ್ರೆ ಇಲ್ಲೊಂದು ಕಂಪನಿ ಸಾವುಗೂ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡಬಹುದು ಅಂತ ತೋರ್ಸ್ಕೊಡ್ತಾ ಇದ್ದಾರೆ. ಸೊ ಈ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಸಾವನ್ನ ಹೇಗೆಲ್ಲ ಸೆಲೆಬ್ರೇಟ್ ಮಾಡುತ್ತೆ ಅಂತ ಈಗ ಈ ವೇದಿಕೆ ಮೇಲೆ ತೋರ್ಸೋದಿಕ್ಕೆ ಬರ್ತಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ನಿವೇದಿತಾ ಗೌಡ ಹಾಗೂ ಅವರ ಪಾರ್ಟ್ನರ್ ಜಗಪ್ಪ, ಜೊತೆಗೆ ಪಿಕೆ ಹಾಗೂ ಅವರ ಪಾರ್ಟ್ನರ್ ಪ್ರಶಾಂತ್ ಗೌಡ ಆನ್ ದ ಸ್ಟೇಜ್. ನಮಸ್ಕಾರ ಸರ್. ನಮಸ್ಕಾರ. ಈ ವಾರ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಲೇಬೇಕು ಸರ್. ನಾವೇ ಅನ್ಕೋತಾ ಇದೀವಿ ಆಶೀರ್ವಾದ ಮಾಡ್ಬೇಕು ಅಂತ. ಪಿಕೆ ಎಲ್ಲೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ ಕಣೆ. ಏನ್ ಕೇಳ್ಕೊಂಡೆ? ನನ್ನಂತ ಮುತ್ತೈದೇರು ಇನ್ನೇನಂತ ಕೇಳ್ಕೊತಾರೆ. ನನ್ ಗಂಡನ್ಗೆ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ, 100 ಕಾಲ ಚೆನ್ನಾಗ್ ಬಾಳ್ಲಿ ಅಂತ ಕೇಳ್ಕೊಂಡೆ. ಗಂಡ ಅಂದಿದ ತಕ್ಷಣ ನೆನ್ಪಾಯ್ತು, ನನ್ ಗಂಡನಾ? ನಿನ್ ಗಂಡ ದಿವ್ಯ ವಸಂತ್ ಜೊತೆ ಓಡೋಗಿದ ಅಂತಾನೆ. ಅವನ್ನ ಯಾಕೆ ನೆನ್ಸ್ಲಿ? ನಾನ್ ನನ್ ಗಂಡನ್ ಬಗ್ಗೆ ಮಾತಾಡ್ತಿರೋದು. ರಿಪೋರ್ಟ್ ಬಂದಿದೆ ಅಂದ್ರೆ ನನ್ ಗಂಡ ಬಂದಿದ್ದಾರೆ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಸರ್ ಬರ್ತಿದೆ ಇದ್ರಲ್ಲಿ? ಓದಕ್ ಬರ್ತಾ ಇಲ್ವಾ? ನನ್ ಗಂಡನ್ಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಇನ್ನು ಅರ್ಧ ಗಂಟೆ ಅಷ್ಟೇ ಬದುಕಿರ್ತಾರೆ ಅಂತ ಬರ್ದಿದೆ. ಅಂದ್ರೆ ನನ್ ಗಂಡ ನನ್ ಮಾಂಗಲ್ಯ ಕಳ್ಸಿ ಹೋಗುತ್ತಾ, ನನ್ ಸಿಂಧೂರ ಅಳ್ಸೋಗುತ್ತ. ಗಂಡ ರೀ ರೀ ಅಯ್ಯೋ ರೀ ರೀ ಬಿಡ. ಮೊದ್ಲೇ ಮೈ ಕೈ ಬೇರೆ ನೋಯ್ತೈತೆ. ಮೈ ಕೈ ನೋವಾ? ಲೇ ಅರ್ಧ ಗಂಟೆ ಅಂತ ಹೇಳ್ಬೇಡ. ನಾನು ಹೇಳಿದ್ದು ಅರ್ಧ ಗಂಟೆಲಿ ಟ್ಯಾಬ್ಲೆಟ್ ತಗೊಂಡ್ರೆ ಮೈ ಕೈ ನೋವು ಹೋಗುತ್ತೆ ಅಂತ. ಓ ಹಾಗಾ? ಅದ್ ಸರಿ, ಗಿಡಕ್ ನೀರ್ ಹಾಕು, ಸಾಯಂಗಿದೆ. ಹಾಕ್ತೀನ್ರಿ. ಆದ್ರೆ ಈ ಗಿಡನ ಸಾಯಕ್ಕೆ ನಾನು ಬಿಡಲ್ಲ ರೀ. ಲೇ ಏನು ಓವರ್ ಆಕ್ಟಿಂಗ್ ಮಾಡ್ಬಿಟ್ಟೆ. ಈ ಓವರ್ ಆಕ್ಟಿಂಗ್ ನ ಲಾಸ್ಟ್ ವೀಕ್ ಮಾಡಿದ್ರೆ ಗೋಲ್ಡನ್ ಬಜಾರ್ ಆದ್ರೂ ಹೊಡೆದಿರೋರು ಅವರು. ನೀನ್ ಹೇಳ್ತಾ ಇದೀಯಾ? ಅದಕ್ಕೆ ಈಗ ಹೋಗಿ ಮಲ್ಕೊಂತೀನಿ. ಅರ್ಧ ಗಂಟೆ ಬಿಟ್ಟು ಎಬ್ರಿಸು, ಅರ್ಜೆಂಟ್ ಕೆಲಸ ಇದೆ ನನಗೆ. ಅರ್ಜೆಂಟ್ ಕೆಲ್ಸ ಇರೋದು ಇವ್ರಿಗಲ್ಲ ಸರ್, ನನಗೆ. ಏನಂದೆ? ಮಲಗ್ರಿ. ಬಿಡಮ್ಮ. ಅರ್ಧ ಗಂಟೆ ಸಾಯೋರು 5 ನಿಮಿಷಕ್ಕೆ ಹೋಗ್ಬಿಟ್ರಲ್ಲ ಸರ್. ಬಸ್ ಆದ್ರೆ ಸೀಟಿ ಹೊಡೆದ್ ನಿಲ್ಸ್ಬೋದಾಗಿತ್ತು, ಆಟೋ ಆದ್ರೆ ಚಪ್ಪಾಳೆ ಹೊಡೆದ್ ನಿಲ್ಸ್ಬೋದಾಗಿತ್ತು. ಇವನ್ ಪ್ರಾಣನ ಹೆಂಗ್ ಸರ್ ನಿಲ್ಲಿಸ್ಲಿ? ಅಳಲ್ಲ ಸರ್, ಮರ್ಯಾದೆ ಎಲ್ಲ ತೆಗಿತಾವಳೆ. ನಾನ್ ನನ್ ಗಂಡನ ಖುಷಿಯಾಗಿ ಕಳಿಸ್ಕೊಡ್ತೀನಿ. ಕಳ್ಸ ನಿಂಗೂ ಅದೇ ಬೇಕಲ್ಲ. ಹಲೋ ಹಲೋ, ಹೆಣರಾಜ್ ಅವ್ರ? ನನ್ ಗಂಡ ಹೋದ್ರು ಬನ್ನಿ. ನಿನ್ ಗಂಡ ಹೋದ ಅಂತ ಕಂಡವ್ರ ಗಂಡನ್ ಮನೆ ಕರೀತಾ ಇದ್ದಲ್ಲ. ಅಯ್ಯೋ ಹಂಗಲ್ಲ, ನನ್ ಗಂಡ ಸತ್ತೋದ, ಸಂಸ್ಕಾರ ಮಾಡಕ್ ಬನ್ರಿ, ಲೊಕೇಶನ್ ಕಳ್ಸಿದ್ದೀನಿ. ನಾನ್ ನಿಮ್ಮ ಹೆಣರಾಜ್ ಬಂದಿದ್ದೀನಿ. ಓ ಮಿಸ್ಟರ್ ಕರ್ಪೂರ. ಮಿಸ್ ಕರ್ಪೂರ. ಎಸ್ ಸರ್. ನಮ್ ಇವೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳಿ. ಎಲ್ರಿಗೂ ನಮಸ್ಕಾರ. ನಮ್ಮಲ್ಲಿ ಎಲ್ಲಾ ತರ ಹೆಣಗಳು ಅಂದ್ರೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಸತ್ತಿರೋರು, ನೇಣ್ ಹಾಕೊಂಡ್ ಸತ್ತೋಗಿರೋರು, ಆಕ್ಸಿಡೆಂಟ್ ಅಲ್ಲಿ ಸತ್ತಿರೋರು, ಕರೆಂಟ್ ಹೊಡೆದು ಸತ್ತೋಗಿರೋರು, ಸೋಷಿಯಲ್ ಮೀಡಿಯಾ ಹುಚ್ಚಿನಿಂದ ಸತ್ತಿರೋರು, ಈ ತರ ಎಲ್ಲಾ ಬಗೆಯ ಹೆಣಗಳಿಗೆ ಅಂತ್ಯ ಸಂಸ್ಕಾರ ಮಾಡಲಾಗುವುದು. ಇಷ್ಟೇ ಅಲ್ಲ, ಈ ಅಶುಭ ಸಮಾರಂಭಕ್ಕೆ ನೀವು ನಮ್ಮನ್ನ ಸಂಪರ್ಕಿಸಿ. ನಿಮ್ಮ ಹೆಣ ನಮ್ಮ ಋಣ. ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ. ಡೈಲಾಗ್ ಸಖತ್ತಾಗಿ ಹೇಳ್ದೆ ಮಾತ್ರ. ಥ್ಯಾಂಕ್ ಯು ಸರ್. ಹಂಗಿದ್ರೆ ಪೇಮೆಂಟ್ ಇನ್ಕ್ರೀಸ್ ಮಾಡ್ತೀರಾ? ಬಾಯಿ ಮುಚ್ಕೊಂಡಿರು, ಡೈಲಾಗ್ ಕಮ್ಮಿ ಮಾಡ್ತೀನಿ. ಸರ್ ನಂಗೆ ಸ್ಕಿಟ್ ಅಲ್ಲಿ ಡೈಲಾಗೇ ಇಲ್ಲ. ಅಡ್ಜಸ್ಟ್ ಮಾಡ್ಕೊ, 4 ಜನ ಇದೀವಲ್ವಾ. ಯಾರು ನೀವು? ನಮ್ಮ ಗುಂಪಿಗೆ ಸೇರೋದಪ್ಪದ? ಅವನೇ ಸರ್, ಚಮಚೆ ಬಾರ್ಸೋನು. ಮೆಟ್ಟಲ್ ಬಾರಿಸ್ರಿ ಅವ್ರಿಗೆ ಹೇಳ್ತೀನಿ. ನೋಡಿ 10 ನಿಮಿಷದ ಕಂಟೆಂಟ್, ಯಾರು ಲ್ಯಾಗ್ ಮಾಡಕ್ ಹೋಗ್ಬೇಡಿ. ಶುರು ಹಚ್ಕೊಳ್ಳಿ. ಒಡೆ. ಯಾಕಮ್ಮ ಅಮ್ಮ ಏನ್ ಪಚ್ಬಾಯಿ? ಏನ್ರಿ ಬಾಯಿ ಒಳ್ಳೆ ಕ್ರಿಕೆಟ್ ಗ್ರೌಂಡ್ ಇದ್ದಂಗಿದೆ. ಯಾಕಮ್ಮ ಒಬ್ಳೆ ಹೇಳ್ತಾ ಇದ್ಯಾ? ಸಂಬಂಧಿಕರಿಲ್ವಾ? ಸಂಬಂಧಿಕರು ಇಲ್ಲ ಸರ್, ನಾವು ಓಡೋಗ್ ಮದ್ವೆ ಆಗಿರೋದು. ಓಡೋಗಿ ಯಾಕೆ? ಅದೇ ಒಂದ್ ಕಡೆ ನಿಂತ್ಕೋಬೇಕಿತ್ತು. ಹೆಂಗ್ ಸೋತೋಗ್ಬಿಟ್ಟ ಅವನು?
ಅಯ್ಯೋ ಪಚ್ಬಾಯ್ ಯಾಕೆ ನನಗ್ ಗೊತ್ತಾಯ್ತು ಬಿಡು, ನನಗ್ ಗೊತ್ತಾಯ್ತು. ಯಾಕೆ? ನೆಕ್ಸ್ಟ್ ವೀಕ್ ಎಲಿಮಿನೇಷನ್ ಅಂತಾನೆ ಸತ್ತಾಗಿರ್ತಾನೆ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದ ಅನ್ಕೊಳ್ಳು. ಹಾರ್ಟ್ ಅಟ್ಯಾಕ್ ಆಗ್ಸೋಗ್ಬಿಟ್ನಾ? ಓ ಮೈ ಗಾಡ್, ಇವ್ನ್ ಸತ್ತಿರೋಂತ ನೀವು ನೋಡಿದಿರೇನ್ರಿ? ಅದ್ ನಿಜ ತಾನೆ? ಮೊನ್ನೆ ಒಬ್ಬ ಹಿಂಗೆ ಸತ್ತವನೆ ಅಂತ ಸ್ಮಶಾನಕ್ಕೆ ತಕೊಂಡೋಗಿ ಚಟ್ಟದ ಮೇಲೆ ಮಲಗಿಸ್ಬಿಟ್ಟು ಬೆಂಕಿ ಇಡ್ಬೇಕು, ಬಡಿ ಮಗ ಎದ್ ಕೂತ್ಕೊಂಡ್ಬಿಡೋದ. ಆಮೇಲೆ ವಾಪಸ್ ಕರ್ಕೊಂಡ್ ಬಂದ್ರ? ಹೆಂಗಾಗುತ್ತೆ ಪಿ ಕೆ ಅವ್ರೆ? ಮೆರವಣಿಗೆ ಮಾಡ್ಕೊಂಡ್ ಕರ್ಕೊ ಹೋಗ್ಬಿಟ್ಟಿದೀನಿ, ಜನ ಬೊಯ್ಯಲ್ವಾ? ಕಟ್ಟಿಗೆ ತಕೊಂಡ್ ತಲೆ ಹೊಡೆದ್ ಹಂಗೆ ಸುಟ್ಟು ಹಾಕ್ಬಿಟ್ಟೆ. ಆಮೇಲೆ ಅವ್ರ ಹೆಂಡತಿ ಏನು ಹೇಳಲಿಲ್ವಾ? ಬಾಯಿ ಬಡ್ಕೊಂಡು ಓಡ್ ಬಂದ್ ಏನಂದ್ಲು ಗೊತ್ತಾ? ಏನಂದ್ಲು? ನಾನೇ ಅಷ್ಟು ಜೋರಾಗಿ ಓಡ ಸಾಯಿಸಿದೀನಿ, ಹೆಂಗ್ ಸರ್ ಎದ್ದ ಇವನು ಅಂತ. ಓಕೆ ಓಕೆ ಓಕೆ, ಹತ್ತಿ ಕೊಡಮ್ಮ ಕಾಟನು. ಸಾರಿ ಸರ್, ಮರ್ತ್ಬಿಟ್ಟಿದ್ದೀನಿ. ನಾನ್ ತಂದಿದ್ದೀನಿ. ಓಕೆ ಓಕೆ ಓಕೆ. ಖಾಲಿ 10 ನಿಮಿಷದ ಕಂಟೆಂಟ್. ಶುರು ಹಚ್ಕೊಳ್ಳಿ. ಮ್ಯೂಸಿಕ್. ಹೊಡೆ 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 ಹೊಡೆ. ಸರ್, ಹೆಣ ಎದ್ಬಿಟ್ಟಿದೆ. ಮೆಟಲ್ ಹೊಡೆದು ಮಲಗಿಸ್ಲಾ? ಏನೋ ಇದು ಹತ್ತಿ ಎಲ್ಲ. ಸರ್, ಅದು ಕಿವಿಗೆ ಹಾಕಂದ್ರೆ ಶೀತ, ನಿಮ್ ಮೂಗ್ ಹಾಕಿದೀವಿ, ನೀವು ಗೊತ್ತಾ? ರೀ, ನೀವಿನ್ನು ಹೋಗಿಲ್ವಾ? ತೆಗೆದು ಬಿಟ್ಟ ಅಂದ್ರೆ ಏನೋ ನಿದ್ದೆ ಬರ್ತಿದೆ ಅಂತ ಸ್ವಲ್ಪ ಹೊತ್ತು ಮಲ್ಕಿದ್ರೆ ಇನ್ನು ಹೋಗಿಲ್ವಾ ಅಂತೇಳಿ. ನನ್ಗೇನಾಗಲ್ಲ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಹೊರಡಿ. ನಿಜವಾಗ್ಲೂ ಬಿತ್ತು. ಹೇಳಿ ಅಮ್ಮ, ಕರ್ಪೂರ ನೀನ್ ಯಾಕಮ್ಮ ಹೊಡ್ದೆ? ಅಲ್ಲ ಸರ್, ಸ್ಕಿಟ್ ಅಲ್ಲಂತೂ ಡೈಲಾಗ್ಸ್ ಇಲ್ಲ. ಅಟ್ಲೀಸ್ಟ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಾದ್ರೂ ಒಂದು ಎಕ್ಸ್ಟ್ರಾ ಪಾಯಿಂಟ್ ತಗೊಳ್ಳೋಣ ಅಂತ. ಆರ್ ಯು ಹ್ಯಾಪಿ? ಎಸ್ ಸರ್. ಐ ಆಮ್ ಹ್ಯಾಪಿ. ನೀನೇ ಹ್ಯಾಪಿ ಬಿಡು. ಕಿತ್ತೋದ್ ನನ್ ಮಗ್ನೆ, ಅವಾಗಿಂದ ನೋಡ್ತಾ ಇದ್ದೀನಿ. ನನ್ಗೇನು ಆಗಿಲ್ಲ ಅಂತ ಹೇಳಕ್ ನೀ ಏನ್ ಡಾಕ್ಟ್ರ್ ಏನ್ರಿ? ಅಲ್ಲ ಸರ್, ರಿಪೋರ್ಟ್ ಬಂದಿದೆ, ಸಪೋರ್ಟ್ ಮಾಡು ಅಂತ ಕೇಳ್ತಾ ಇದೀವಿ. ಗಾನ್ಸಲ್ಲಿ ಕೆಮ್ತಾ ಇದ್ದಾನೆ. ಓದ ಆಲ್ರೆಡಿ 2 ಗಂಟೆ ಆಯ್ತು. ಇನ್ನೊಂದು ಅರ್ಧ ಗಂಟೆ ಹೋದ್ರೆ ಡಬಲ್ ಬ್ಯಾಟ್ ಕೊಡ್ಬೇಕಾಗತ್ತೆ ಸರ್. ಅರೆ ಪ್ರಶಾಂತ್, ಸಾಯಿ ಯಾಕೆ ಸ್ಕಿಟ್ನು ಸಾಯಿಸ್ತೀಯ, ನೀನು ಸಾಯಿಸ್ತೀಯ, ಒಟ್ಟಿಗೆ ಸತ್ತೋಗ್ಬಿಡು ಪ್ರಶಾಂತ್. ಕೆಮ್ತಾ ಇದ್ದಾನೆ. ಪ್ರಶಾಂತ್, ನನ್ಗೆ ಹೇಳಿದ್ರೆ ಅರ್ಥ ಆಗುತ್ತೆ. ಟಮ್ಟೌನ್ ನಿಲ್ಸು ಪ್ರಶಾಂತ್. ಅಯ್ಯಯ್ಯೋ, ಟಮ್ಟೌನೆ, ನೀನಾದ್ರೂ ಹೇಳೋ ಅವ್ನಿಗೆಲ್ಲ ಪ್ಲೀಸ್. ಅಲ್ಲ ಹೇಳ ಅವ್ನಿಗೆ, ಫುಲ್ ಬಾಟ್ಲು ಕೊಡ್ತೀನೋ. ನೀನ್ ಎಣ್ಣೆ ನನ್ಗ್ ಬೇಡ. ಎರಡೇ ಟಾಕ್ಲ 3 ಟಾಕ್ಲ. ಆ ಟಮಟೆ ತೆಗ್ದ ಅವ್ನ ತಲೆ ಮೇಲೆ ಹಾಕ್ಬಿಡ, ಸತ್ತ. ಹತ್ತು ಚಟ. ಸರ್, ನೋಡಿ ಸರ್, ನಿಮ್ ಚಟ್ಟ ರೆಡಿ ಆಗಿದೆ. ಚಟ್ಟನ ನಾನು ಚಂಡ ಹೂವದಲ್ಲಿ ರೆಡಿ ಮಾಡಿ ಡೆಕೋರೇಟ್ ಮಾಡಿದೀನಿ. ನೌ ಇಟ್ ಇಸ್ ರೆಡಿ ಫಾರ್ ಇಟ್ಸ್ ಫೈನಲ್ ಜರ್ನಿ. ಚಟ್ಟನು ರೆಡಿ ಆಗೋಯ್ತಾ? ಎಸ್ ಸರ್. ಚಟ್ಟ ರೆಡಿ ಪ್ರಶಾಂತ್, ಆದ್ರೆ ನೀನು ಮಕ್ಕಳ ತರ ಹಠ ಮಾಡ್ತಾ ಇದೀಯ ನೋಡು. ಸರ್ ನೋಡಿ ಸರ್, ನಿಮ್ ಡೆತ್ ಸರ್ಟಿಫಿಕೇಟ್ ಕೂಡ ಬಂದಿದೆ. ಮೇಡಮ್, ನಿಮ್ಗೆ ಡಿಸೈನ್ ಓಕೆನಾ? ಕಲರ್ ಇಷ್ಟ ಆಗಿಲ್ಲ. 2 ಆಪ್ಷನ್ ಇದೆ. ಒಂದು ನೀನ್ ಸಾಯ್ಬೇಕು, ಇನ್ನೊಂದು ನೀನೇ ಸಾಯ್ಬೇಕು ಪ್ರಶಾಂತ್. ಆಪ್ಷನ್ ಇಲ್ಲ ಇಲ್ಲಿ. ಅಡ್ವಾನ್ಸ್ ಮಾಡ್ಬಿಟ್ಟಿದ್ದೀನಿ ಅವ್ರಿಗೆ ನಾನು, ಅರ್ಥ ಮಾಡ್ಕೋ. ನಿನ್ಗೆ ಅರ್ಥ ಆಗ್ತಿಲ್ವೋ? ಇದೆಲ್ಲ ಎಷ್ಟೊತ್ತವರೆಗೂ ಮುಗಿಯುತ್ತೆ ಅಂತ ನಾನು ಹೊಸ ಕ್ಲೈಂಟ್ ಕೇಳ್ತಿದ್ದಾರೆ, ಸ್ವಲ್ಪ ಹೇಳಿ. ಅಮ್ಮ ಅಂದ್ರೆ ಒಂದ್ 2.5 ಗಂಟೆಲಿ ಮುಗಿಬೋದು ನೋಡಿ. ಅಯ್ಯೋ ನಿನ್ನಲ್ಲೇ ಇದೇ ಸಿನಿಮಾನೇನೋ 2.5 ಗಂಟೆಲಿ ಮುಗಿಯೋಕೆ. ನೀನ್ ಯಾರಪ್ಪ? ನಾನ್ ಬದುಕಿರೋದನ್ನ ನೋಡಿ ಕಣ್ಣು ಕಿತ್ಕೊಂಡೋಗಿ ಬಂದ. ಕಿತ್ಕೊಳ್ಳೋ. ಇಂಥವೇನ್ ಕಿತ್ಕೊಳಕ್ಕಿರೋದು? ಒಳ್ಳೆ ಮುದ್ದೆ ಇದ್ದಂಗಿದ್ಯಾ, ನಾನೇ 2 ತೂತ್ ಮಾಡಿ ಇಟ್ಬಿಟ್ಟು ಹೋಗ್ಬೇಕು ನಿನ್ಗೆ. ತಗೋ, ರಿಪೋರ್ಟ್ ಚೇಂಜ್ ಆಗದೆ, ಕೊಡಕ್ ಬಂದೆ. ರಿಪೋರ್ಟ್ ಚೇಂಜ್ ಆಗಿದೆ, ನಾನು ಬದುಕ್ತೀನಿ ಅಂತ ಕಣೋ. ಈಗೇನ್ ಹೇಳ್ತ್ಯಾ? ನೀನ್ 1000 ಹೇಳು ಪ್ರಶಾಂತ್, ಆದ್ರೆ ನಾನು ಹೇಳೋದು ಒಂದೇನೆ, ನಾನು ಅಡ್ವಾನ್ಸ್ ಮಾಡ್ಬಿಟ್ಟಿದ್ದೀನಿ, ನೀನ್ ಸಾಯ್ಲೇಬೇಕು. ಸರ್, ಓಡೋಗ್ತಿದ್ದಾನೆ. ಏನಮ್ಮ? ಓಡೋಗ್ತಿದ್ದಾನೆ. ಅವನ್ ಓಡೋದ್ರೆ ಓಡೋಗ್ಲಿ, ಕಾರ್ತಿ ಹಣ ಇದೆಯಲ್ಲ ಅದನ್ನೆತ್ತನ ಬನ್ನಿ. ಪ್ರಶಾಂತ್, ಇನ್ನೂ ಸತ್ತಿಲ್ವಾ ಪ್ರಶಾಂತ್?
ಸಾಯಿಸಕ್ ಬಿಡ್ತಾ ಇಲ್ವಲ್ಲ, ಸಾಯಿಸಿ ಇವಾಗ ಹೇಳ್ತವ್ರೆ. ನಾನ್ ಮಾತಾಡಿದ್ಮೇಲೆ ಗ್ಯಾರಂಟಿ ಸಾಯ್ತಾನೆ. ಅದೇ ಸರ್. ಏನ್ ಗೊತ್ತಾ ಮಂಜು, ನನಗೆ ಇಷ್ಟ ಆಗಿದೆ ಏನ್ ಗೊತ್ತಾ, ನೀವೆಲ್ರೂ ಮಾತಾಡಿದ್ರಿ, ಆ ಕೊನೇಲ್ ನಿಂತಿದಾರ್ ನೋಡಿ ಹುಲಿ ಕಾರ್ತಿಕ್, ಅವ್ರ ಹುಲಿ ತರ ಕೂತಿದ್ರು ಮಾತ್ರ. ನಿಮ್ಗೆ ಹಂಗ್ ಕಾಣ್ತಾ? ನನಗೆ ನಾಯಿ ತರ ಕಟ್ಟಾಗ್ತಾಗಿತ್ತು. ಆಕ್ಚುಲಿ ಅವನಿಗೆ ಮೈಕ್ ಕೊಡದೆ ಹಂಗೆ ಆಗಿತ್ತು ಅನ್ಸುತ್ತೆ. ಇಲ್ಲ ಸರ್, ನಂಗೊಂದು 5 ನಿಮಿಷ ನೆಮ್ಮದಿ ಬೇಕಿತ್ತು, ಅದಕ್ಕೆ ಅಲ್ಲಿ ಬಂದು ಕೂತಿದ್ದೆ. ಅಲ್ಲಿ ಕೂತ್ರೆ ಸ್ಕಿಟ್ ನೋಡಕ್ ಆಗಲ್ಲ ಸರ್. ಪ್ರಶಾಂತ್ ಅವರು ಇನ್ನೂ ಸತ್ತಿಲ್ಲ, ಅವನ ಹೆಣ ಬೀಳ ಅಂತ ಬೈತಾನೆ ಇದ್ದ ಇವನು. ನಿಮ್ ಕಮೆಂಟ್ ಕೇಳಿದ್ಮೇಲೆ ಏನಾದ್ರೂ ಅದು ನೆರವೇರುತ್ತಂತ ನೋಡ್ಬೇಕಣ್ಣ. ಹೇಗಿತ್ತೋಣ? ಒಂದು ಕಾಮಿಡಿ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ ಬೇಕಾಗಿರೋದು ಸ್ಕ್ರಿಪ್ಟ್ ಒಂದೇ ಅಲ್ಲ, ಬೇಕಾಗಿರೋ ಸಿಚುವೇಶನ್ ಅಲ್ಲ, ಎಕ್ಸಿಕ್ಯೂಷನ್ ಅಲ್ಲ, ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ಸ್ಕಿಟ್ ಯಾರು ಏನಾದ್ರೂ ಮಾತಾಡ್ತಾ ಇರಲಿ, ಏನಾದ್ರೂ ಬಿಡ್ಲಿ, ಆದ್ರೆ ನಮಗೆ ಕೊಟ್ಟಿರುವಂತ ಆಕ್ಟಿವಿಟಿನ ನಾವು ಸಮರ್ಪಕವಾಗಿ ಮಾಡಲಿಲ್ಲ ಅಂದ್ರೆ ಆ ಸ್ಕಿಟ್ಟಿನ ಒಂದು ತೂಕ ಏನಿದೆ ಅದು ಬಿದ್ದೋಗುತ್ತೆ. ಅದನ್ನ ಇವತ್ತು ನಿಜವಾಗ್ಲೂ ಕಾರ್ತಿಕ್ ಮತ್ತೆ ಶಿವು ಸೂಪರ್ ಮಾಡಿದ್ರು. ಆಮೇಲೆ ಶಿವು ನಿನ್ನ ಪಂಚ್ಗಳಿದೆಯಲ್ಲ ಸೂಪರ್ ಡೂಪರ್ ಗುರು. ಆಮೇಲೆ ಸ್ಕಿಟ್ ಅಲ್ಲಿ ನಾವ್ ಏನ್ ದಬಾಕ್ತಿವೋ ಬಿಡ್ತೀವೋ ನಮಗ್ ಕೊಟ್ಟಿರೋದನ್ನ ನೀಟಾಗಿ ಆ ಟೈಮಿಂಗ್ ಅಲ್ಲಿ ಹೊಡೆದ್ರೆ ಗೆಲ್ಲುತ್ತೆ ಅಂತ ತೋರಿಸ್ಕೊಟ್ಟಿದ್ದು ನಿವೇದಿತಾ. ಸೂಪರ್. ಥ್ಯಾಂಕ್ ಯು ಸರ್. ಸೊ ಆ ಥರದ್ರಲ್ಲಿ ನೀವು ಮಾಡಿದ್ದು ಸೂಪರ್ ಡೂಪರ್ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರುವಂತ ಒಂದು ಆಕ್ಟು. ಇದರಲ್ಲಿ ನಾನು ಸ್ಪೆಷಲಿ ಐ ವಾಂಟ್ ಟು ಮೆನ್ಷನ್ ಕಾರ್ತಿಕ್, ಶಿವು ಅಂಡ್ ನಿವೇದಿತಾ. ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಕಮಿಂಗ್ ಟು ಜಗಪ, ನಿನ್ನ ಬಾಡಿ ಲ್ಯಾಂಗ್ವೇಜು ಪ್ರತಿಯೊಂದೂ ಒಂದು ಬೇರೆ ಯುನೀಕ್ ಆದಂತ ಒಂದು ಎನರ್ಜಿ ತರ್ತೀಯ ನೀನು ಸ್ಟೇಜ್ ಮೇಲೆ. ತುಂಬಾ ಚೆನ್ನಾಗಿ ಮಾಡಿದೆ, ಬಟ್ ನಿನ್ನ ಎನರ್ಜಿ ಫ್ಯಾಂಟಾಸ್ಟಿಕ್. ಕಮಿಂಗ್ ಟು PK ಅಂಡ್ ಅಣ್ಣ ಈಗ ಸಾಯಕ್ ರೆಡಿ ಆಗ್ತಾವನೆ, ನೀವ್ ಹೇಳಿ ಅಣ್ಣ. PK, ಎಸ್ ಸರ್. ಜೀವನದಲ್ಲಿ ಎಲ್ಲ ಅನ್ಕೊಂಡಿರ್ತೀವಿ, ಕೆಲವೊಂದು ಸರಿ ನಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ಎಲ್ಲ ಒಂದ್ಸಲಿ ಹೆಂಗೆಂಗೋ ಆಗೋಗುತ್ತೆ. ಎಷ್ಟೋ ಸೆಂಚುರಿಗಳು ಹೊಡೆದಿರ್ತೀವಿ, ಆದ್ರೆ ಡಕ್ಔಟ್ ಆಗೋದು ಚಾನ್ಸಸ್ ಇದೆ. ಗಿಲಿಗಿಲಿಲಿ ನೀನ್ ಈ ಒಂದು ಬಿಗಿನಿಂಗ್ ಸ್ಟೇಜಸ್ ಅಲ್ಲೇ ಈ ಒಂದು ಸ್ಟೇಜಿಗೆ ಬಂದು ನಿಂತ್ಕೋತಿ ಅಂತ ನನಗೆ ಗೊತ್ತಿರಲಿಲ್ಲ. ಏನಾಯ್ತು? ಇವತ್ತು 4ನೇ ವಾರ, ನಾವು ಎಲಿಮಿನೇಷನ್ ಮಾಡಬಾರ್ದು ಅಂತ ಇದ್ವಿ. ಬಟ್ ಅನಿವಾರ್ಯವಾಗಿ 3 ವಾರ ಆಗಿದೆ ಸರ್, ಇಲ್ಲ ಈ ವಾರ ಎಲಿಮಿನೇಟ್ ಮಾಡ್ಲೇಬೇಕು ಅಂತ ನಮ್ಗೆ ಡೈರೆಕ್ಷನ್ ನೋಡಿದ ಮೇಲೆ ತಾನೇ ಎಲಿಮಿನೇಷನ್ ಮಾಡೋದು. ಎಂತ ನೋಡುದು? ಎಲ್ಲ ನೋಡಿದ್ರಲ್ಲ. ಅಲ್ಲ, ಎಲ್ಲರದ್ದು ಸ್ಕಿಟ್ ನೋಡಿದ ಮೇಲೆ ತಾನೇ. ಆದ್ರೆ ಡೇಂಜರ್ ಝೋನ್ ಅಲ್ಲಿ ಇರೋರು ಯಾರು ಅನ್ನೋದು ನಮ್ಗೆ ಗೊತ್ತು ತಾನೆ. ನಾವಿಬ್ರು ಅದಕ್ಕೆ ಸುದೀರ್ಘವಾಗಿ ಒಂದು ಚರ್ಚೆ ವಿಶ್ಲೇಷಣೆಯನ್ನ ಮಾಡಿದ್ದೇವೆ. ಅಣ್ಣ ಸೊ ಈಗ ನಮ್ಮ ಗಿರಿಕನ್ಯೆ ಹೇಳಿದ್ಮೇಲೆ ನಮ್ಮ ತೀರ್ಪನ್ನ ನಾವು ನೀಡಲಿದ್ದೇವೆ.